ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಪರಮ ಏಕಾದಶಿಯ ವ್ರತಕಥೆ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿ ಬಾರಿ ಬರುವಂತಹ ಏಕಾದಶಿ ಬಹಳ ವಿಶೇಷವಾದಂತಹ ವ್ರತ. ಎಲ್ಲ ವ್ರತಗಳಿಗಿಂತ ದೊಡ್ಡದಾದಂಥ ವ್ರತ ಅಂದರೆ ಅದು ಏಕಾದಶಿ ವ್ರತ. ಇನ್ನು ಈ ಒಂದು ಏಕಾದಶಿ ಈ ಬಾರಿ ಅಧಿಕ ಮಾಸದಲ್ಲಿ ಅಂದರೆ ಜ್ಯೇಷ್ಠ ಮಾಸದ ಅಧಿಕದಲ್ಲಿ ನಾವು ಕೃಷ್ಣ ಪಕ್ಷದಲ್ಲಿ ಪರಮ ಏಕಾದಶಿ ಆಚರಣೆಯನ್ನು ಮಾಡ್ತಿರೋದ್ರಿಂದ ಈ ಒಂದು ಏಕಾದಶಿ ಇನ್ನೂ ಬಹಳನೇ ಅಧಿಕ ಫಲವನ್ನು ತಂದುಕೊಡುತ್ತೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ. ಪದ್ಮ ಪುರಾಣದ ಪ್ರಕಾರ ಒಮ್ಮೆ ಧರ್ಮರಾಜ ಯುಧಿಷ್ಠಿರನು ಶ್ರೀಕೃಷ್ಣನಲ್ಲಿ ಅಧಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯ ಮಹತ್ವ ಮತ್ತು ವ್ರತಕಥೆಯನ್ನು ತಿಳಿಸುವಂತೆ ಕೇಳಿಕೊಳ್ತಾರೆ. ಆಗ ಶ್ರೀಕೃಷ್ಣನು ಈ ಒಂದು ವ್ರತಕಥೆಯನ್ನು ವಿವರಣೆಯನ್ನು ಮಾಡ್ತಾರೆ. ಪ್ರಾಚೀನ ಕಾಲದಲ್ಲಿ ಕಂಪಿಲ್ಲಾಪುರ ಎಂಬ ನಗರದಲ್ಲಿ ಮೇಧಾವಿ ಎಂಬ ಹೆಸರಿನ ಬ್ರಾಹ್ಮಣನೊಬ್ಬ ವಾಸಿಸುತ್ತಿದ್ದನು. ಆತ ಅತ್ಯಂತ ಧರ್ಮನಿಷ್ಠ, ದಯಾಳು ಮತ್ತು ವೇದ ಪಂಡಿತನಾಗಿದ್ದನು. ಆತನ ಪತ್ನಿಯು ಕೂಡ ಪತಿವ್ರತೆಯಾಗಿದ್ದು ಧರ್ಮ ಆಚರಣೆಗಳನ್ನು ಮಾಡುತ್ತಿದ್ದಳು. ಆದರೂ ಕೂಡ ಆ ದಂಪತಿಗಳಿಗೆ ಅಪಾರ ಬಡತನವಿತ್ತು. ಅವರಿಗೆ ಸರಿಯಾಗಿ ಊಟಕ್ಕೂ ಕೂಡ ವ್ಯವಸ್ಥೆ ಇರಲಿಲ್ಲ. ಬಹಳನೇ ಕಷ್ಟಕರ ಜೀವನವಾಗಿತ್ತು. ತನ್ನ ಬಡತನ ಹಾಗೂ ಕಷ್ಟಗಳಿಂದ ಬೇಸತ್ತಂತಹ ಮೇಧಾವಿ ಬ್ರಾಹ್ಮಣನು ಹಣ ಸಂಪಾದನೆಗಾಗಿ ಬೇರೆ ದೇಶಕ್ಕೆ ಹೋಗಲು ನಿರ್ಧರಿಸಿದನು. ಆದರೆ ಪತ್ನಿಯು ಇದಕ್ಕೆ ಒಪ್ಪದೆ, ನಮ್ಮ ಹಿಂದಿನ ಜನ್ಮದ ಕರ್ಮದ ಫಲವಾಗಿ ನಮಗೆ ಈ ಬಡತನ ಬಂದಿದೆ, ಹಾಗಾಗಿ ತಾಳ್ಮೆಯಿಂದ ಇರೋಣ, ಇಲ್ಲೇ ಇದ್ದು ಭಗವಂತನನ್ನು ಪ್ರಾರ್ಥಿಸೋಣ ಎಂದು ಸಮಾಧಾನವನ್ನು ಮಾಡಿದಳು. ಪತ್ನಿಯ ಮಾತನ್ನು ಮೀರಲಾರದೆ ಆತ ಅಲ್ಲೇ ಉಳಿದನು. ಒಮ್ಮೆ ಆ ಊರಿಗೆ ಕೌಂಡಿನ್ಯ ಎಂಬ ಮಹರ್ಷಿಗಳು ಬಂದರು. ಆ ದಂಪತಿಗಳು ಮಹರ್ಷಿಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ತಮ್ಮ ಬಡತನವನ್ನು ನಿವಾರಿಸುವ ಮಾರ್ಗವನ್ನು ತೋರಿಸುವಂತೆ ಪ್ರಾರ್ಥಿಸಿದರು. ಆಗ ಮಹರ್ಷಿಗಳು ಅಧಿಕ ಮಾಸದಲ್ಲಿ ಬರುವಂತಹ ಕೃಷ್ಣ ಪಕ್ಷದ ಏಕಾದಶಿಯಾದ ಪರಮ ಏಕಾದಶಿಯ ಬಗ್ಗೆ ತಿಳಿಸಿದರು. ವ್ರತದ ಆಚರಣೆ ಮತ್ತು ಫಲಗಳನ್ನು ಮುನಿಗಳ ಆಜ್ಞೆಯಂತೆ ಆ ಒಂದು ಮೇಧಾವಿ ಮತ್ತು ಆತನ ಪತ್ನಿ ತಿಳಿದು ಆಚರಣೆಯನ್ನು ಮಾಡಲು ಪ್ರಾರಂಭವನ್ನು ಮಾಡಿದರು. ಏಕಾದಶಿ ದಿನ ವ್ರತದ ಆಚರಣೆಯನ್ನು ಆರಂಭವನ್ನು ಮಾಡಿ ಉಪವಾಸವನ್ನು ಇಟ್ಟು ಇಡೀ ದಿನ ಮಹಾವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಿ ದಾನ ಧರ್ಮಗಳನ್ನು ಮಾಡಿದರು. ಅವರ ಈ ವ್ರತ ಮತ್ತು ಭಕ್ತಿಗೆ ಪ್ರಸನ್ನನಾದಂತಹ ಮಹಾವಿಷ್ಣುವು ಅವರ ಮುಂದೆ ಪ್ರತ್ಯಕ್ಷನಾಗಿ ವರವನ್ನು ಕೇಳುವಂತೆ ಹೇಳಿದರು. ತನ್ನ ಬಡತನವನ್ನು ದೂರ ಮಾಡುವಂತೆ ಮೇಧಾವಿ ಭಗವಂತನನ್ನು ಪ್ರಾರ್ಥಿಸಿದನು. ಆಗ ಶ್ರೀಹರಿಯು, ನೀವು ಇಬ್ಬರು ಕೂಡ ಅತ್ಯಂತ ಶ್ರದ್ಧೆಯಿಂದ ಈ ಒಂದು ಏಕಾದಶಿ ವ್ರತವನ್ನು ಆಚರಿಸಿದ್ದೀರಿ. ಆದ್ದರಿಂದ ನಿಮ್ಮ ಎಲ್ಲ ಬಡತನ ಮತ್ತು ಕಷ್ಟಗಳು ದೂರಾಗಲಿ, ನಿಮಗೆ ಇಹಲೋಕದಲ್ಲಿ ಸಕಲ ಐಶ್ವರ್ಯಗಳು ಹಾಗೂ ಮರಣಾನಂತರ ಮುಕ್ತಿ ಸಿಗುತ್ತದೆ ಎಂದು ಹೇಳಿ ಆಶೀರ್ವಾದವನ್ನು ಮಾಡಿದರು. ಇದು ಈ ಒಂದು ಪರಮ ಏಕಾದಶಿಯ ವ್ರತಕಥೆಯಾಗಿತ್ತು. ಇನ್ನು ಸಾಧ್ಯವಾದಷ್ಟು ಇವತ್ತು ಅಥವಾ ಸಂಜೆ ವೇಳೆಗೆ 33 ತುಪ್ಪದ ದೀಪಗಳನ್ನು ಬೆಳಗಿಸುವಂಥದ್ದಾಗಿರ್ಬೋದು, ಅಥವಾ ನಾಳೆ ದಿನ ಏಕಾದಶಿ ಆಚರಣೆಯನ್ನು ಮಾಡಿ ಪಾರಣೆಯನ್ನು ಮಾಡಿ ನಂತರ ನಿಮ್ಮ ಯಥಾಶಕ್ತಿ ದಾನಗಳನ್ನು ಮಾಡಲೇಬೇಕು. ಆಗ ಮಾತ್ರ ಈ ಒಂದು ವ್ರತದ ಆಚರಣೆ ಏನು ಮಾಡಿರ್ತೀವಿ ಅದರ ಫಲ ನಮಗೆ ಪ್ರಾಪ್ತಿಯಾಗೋದು. ಹಾಗಾಗಿ ಈ ಅಧಿಕ ಮಾಸದಲ್ಲಿ ದಾನಗಳನ್ನು ಕೂಡ ಕೊಡಲಾಗುತ್ತೆ. ಹಾಗಾಗಿ ನಾಳೆ ದಿನ 33 ಬತ್ತಿ ಹಾಗೆ ದೀಪಗಳನ್ನು ದಾನವಾಗಿ ಕೊಡ್ಬೋದು, ಅಥವಾ ನೀವೇ ಮನೆಯಲ್ಲಿ 33 ದೀಪಗಳನ್ನು ಬೆಳಗಿಸಿ ಬೆಳಗ್ಗೆ ದ್ವಾದಶಿ ಇರೋದ್ರಿಂದ ಪೂಜೆಯನ್ನು ಕೂಡ ಲಕ್ಷ್ಮೀ ಸಮೇತ ನಾರಾಯಣನ ಪೂಜೆಯನ್ನು ಕೂಡ ಮಾಡಬಹುದು. ಅಧಿಕ ಮಾಸ ಆಗಿರೋದ್ರಿಂದ ಯಾವುದೇ ದಾನಗಳನ್ನು ಮಾಡಿದರೂ ಕೂಡ 33ರ ಸಂಖ್ಯೆಯಲ್ಲಿ ಮಾಡಬೇಕು ಅನ್ನೋದು ಒಂದು ಆಚರಣೆಯಾಗಿದೆ. ಹಾಗಾಗಿ ನಿಮ್ಮ ಶಕ್ತಿ ಅನುಸಾರ ದಾನಗಳನ್ನು ಮಾಡಿ. ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.